ಈ ಬಿಡದಿ ವಿಷಯ ಕಾರ್ಪೊರೇಷನ್ ಮಾಡಿದ ಎಷ್ಟು ವರ್ಷ? 1 ವರ್ಷ ಆಯ್ತು ಸಿದ್ದರಾಮಯ್ಯನವರು ಇದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ಲಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮನಗರ ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ಲಿಲ್ಲ. ಆದ್ರೆ ಇವರು ಬಂದ 1 ತಿಂಗಳೇ ಆಗಿಲ್ಲ. ಇಲ್ಲಿ 40,000 ಸದಸ್ಯರಿಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ? ಇದರ ಉದ್ದೇಶ ಏನು? ನಾನು ಇದ್ರ ಬಗ್ಗೆ ಗೊತ್ತಿದೆ ನನಗೆ. ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನ ಒಲಿಸ್ಕೊಡ್ಲಿಕ್ಕೆ ಏನೇನ್ ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾರೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದಿದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟಕ್ಕೆ ಹೋಗಿಲ್ಲ. ಹೋದ್ರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಈಗ 30 ವರ್ಷದ ಹಿಂದೆ ಬಂದು ಸೆಟಲ್ ಆದರು. ಹೊಸ್ತೇನಲ್ಲೇ ಆಮೇಲೆ ನಿನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಎಂಬ ಪ್ರಶ್ನೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಿಮ್ಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನ ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತುತ್ತನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ,
ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FIR ಹಾಕಿದ್ದೀವಿ, ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತ ಏನು ಅಪರಾಧಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕಾದ್ರೆ ನಿನ್ನೆ ನಡೆದಂತಹ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆಯ ಮೇಲೆ ನೀವು ಹೋದ್ರಿ. ಆಗ ಈ ಘಟನೆ ನಡೆದಿರೋದು ನಾನಿಲ್ಲ ಅಂತ ಹೇಳ. ನೀವು ರೈತರ ಮಕ್ಕಳೇ, SP ಅವರಿಗೂ IG ಅವರಿಗೂ ರೈತರ ಕಷ್ಟ ಅವ್ರ ನೋವುಗಳನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನ ತೆಗೆದುಕೊಂಡಿದೆ, ನಾನು ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಅದು ಇವತ್ತು ಮಾತಾಡಲಿಲ್ಲ. ನಾನು ಬಹುಶಃ ಇವತ್ತೇನು ನಿಮ್ಮ ಮುಂದೆ ನಾನು ಕೆಲವು ವಿಷಯ ನಿವೇದನೆ ಮಾಡಿದ್ದೇನೆ, ಇದ್ರ ಬಗ್ಗೆ ತಾವು ಏನು ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ, ತಾವು ನಾಳೆ ಈ ನಾಡಿನ ಜನತೆಗೆ ತಾವೇನು ತಿಳಿಸ್ತೀರಿ, ಅದರ ಮೇಲೆ ಸರ್ಕಾರದ ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನ ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.